ಹೊಸ್ ಅಪ್ಪ ಏನು ಬಿಸಿಲು. ಸಿದ್ದಮ್ಮ, ಕುಡಿಯೋಕೋಸಿ ನೀರು ಕೊಡೆ. ತಕೊಳ್ಳಿ. ಏನು ಬಿಸಿಲು ಅಂತೀಯ? ಅಲ್ಲ, ಯಾಕೆ ಹಿಂಗೆ ಇಷ್ಟೊಂದು ಸುಸ್ತಾಗಿದ್ದೀರಾ ಅಂತ. ಮಗನ ಜೊತೆ ಗಾಡಿ ಮ್ಯಾಗ ಹೋಗಿ ಬನ್ನಿ ಅಂದರೂ ಕೇಳಲ್ಲ, ನಡ್ಕೊಂಡು ಹೋಗ್ತೀನಿ ಅಂತ ಹೊಂಟ್ಬಿಡ್ತೀಯ. ಏನಾಗುತ್ತೆ ಹೊಸ ಅವನ್ನ ಗಾಡಿ ಮ್ಯಾಗೆ ಬಿಡಿಸ್ಕೊಂಡ್ರೆ? ಬಿಡೆ ಮೈರೈತಿ, ಏನು ನಡ್ಕೊಂಡು ಓಡಾಡಿದ್ರೆ ಏನು ಆಗ್ಬಿಡಲ್ಲ. ಏನು ಅವಾಗಲಿಲ್ಲ ಏನು ಬೈಕು ಕಾರೇ ಅಂಥದ್ದೇ ಇಂಥದ್ದೇ ಇಂತಿತ್ತ. ಏನು ಈಗ ಮಾತು ಮುಂಚೆ ಏನು ಗಾಡಿನೇ ಬೇಕು, ಏನು ಪಕ್ಕದ ಅಂಗಡಿನಾಗ ಹೋಗೋಕ್ಕೂ ಗಾಡಿ ಬೇಕು, ಹಂಗಾಗ್ಬಿಟ್ಟದೆ. ಏನು ಮಾಡೋದು? ಹುಷ್. ಏನಾರ ಮಾಡ್ಕೊಂಬರ್ಲಾ, ತಿಂತೀರಾ? ಇಲ್ಲ ಏನೋ ಹೊಸ ಕಾಫಿ ಗಿಪ್ಪಿ ಮಾಡ್ಕೊಡ್ಲಾ? ಏನು ಬೇಡ, ನೀರು ಕುಡ್ದಿದ್ದೀನಿ ಸಾಕು. ಅಂದಂಗೆ ನನ್ನ ದಾರಿಲಿ ಬರುವಾಗ ಮಂಜಣ್ಣ ಸಿಕ್ಕಿದ್ದ. ಮಗುಂಗೆ ಹೆಣ್ಣು ನೋಡ್ರಿ ಅಂತ ಹೇಳಿದ್ನಲ್ಲ, ಏನು ಮಾಡಿದ್ರಿ ಅಂತ ಕೇಳಿದೆ. ಅದು ಯಾರೋ ಅವನ ಸ್ನೇಹಿತನ ಮಗಳು ಅವಳಂತೆ ಒಂದು ಹುಡುಗಿ, ಕೇಳಿ ನೋಡ್ತೀನಿ ಅಂತ ಹೇಳವನೆ. ಹೆಂಗಾರ ಮಾಡಿ ಈ ವರ್ಷ ಅವ್ನ ಮದುವೆ ಮಾಡಿಬಿಟ್ರೆ ದೇವರಾಜಂದು ಸಾಕಣೆ. ಹ್ಞೂನ್ರಿ, ಅವನದೊಂದು ಮದುವೆ ಆದರೆ ಸಾಕು. ಹೆಂಗೋ ನನಗೂ ಆಗೋಕ್ಕಿಲ್ಲ ಎಲ್ಲ ಕೆಲಸ ಮಾಡೋಕ್ಕೂ. ಸಾಕಾಗ್ತದೆ ಒಬ್ಳಿಗೆ. ಸೊಸೆ ಅಂತ ಬಂದ್ರಿ ಹೊಸಿ ಎಲ್ಲ ಜವಾಬ್ದಾರಿ ತಗೊಂಡು ಮಾಡ್ಕೊಂಡು ಹೋಯ್ತಾಳೆ. ನೋಡೋಣ ಬಿಡು, ಹೇಳಿದ್ದೀನಿ. ಯಾವಾಗ ಗಳಿಗೆ ಕೂಡು ಬರುತ್ತೋ ನೋಡೋಣ. ಯಸೋದ, ಏನಪ್ಪ ಆಯ್ತೇನವ ಎಲ್ಲ ಕೆಲಸ? ಯಸೋದ, ತಿಂದೇನವ ಒಟ್ಟಿಗೆ ಏನಾರ? ಹೂ ಕಣಪ್ಪ, ತಿಂದೆ. ಸರಿ ಕಣ ಯಶೋದ, ಹೊರಗೆ ಹಸಿ ಕೆಲಸ ಐತೆ, ಹೋಗ್ಬಿಡ್ತೀನಿ. ಮನೆ ಕಡೆ ಜಪಾನ. ಹುಷಾರಾಗಿರು. ಈಚೆ ಆಚೆ ಎಲ್ಲ ಒಬ್ಬೊಬ್ಳೆ ಎಲ್ಲೂ ಹೋಗಕ್ಕೆ ಹೋಗ್ಬೇಡ. ಸರಿ ಕಣಪ್ಪ, ಬೇಗ ಬಾ ಮನೆಗೆ. ಸರಿ ಕಣವ, ಹುಷಾರು. ಜಪಾನ ಒಳಗಡೆ ಹೋಗಿ ಚಿಲ್ಕಾಕ. ಒಬ್ಬೊಬ್ಳೆ ಎಲ್ಲೂ ಹೋಗ್ಬೇಡ. ಈಚೆ ಗಿಡಕ್ಕೆ ಏನಾರ ಇದ್ರೆ ಹೇಳು, ನನಗೆ ತಗೊಂಬತ್ತೀನಿ. ಏನೋ ಮಂಜಣ್ಣ ಅವನಲ್ಲವ ನನ್ನ ಸ್ನೇಹಿತ, ಗೊತ್ತಲ್ಲವ ನಿಂಗೂ. ಯಾಕೋ ಬರೋ ಕೇಳೋನೆ, ಇಲ್ಲೇ ಹೋಗ್ಬಿಟ್ಟು ಅಯ್ಯೋನು ಅಂತ ಕೇಳ್ಕೊಂಡು ಬಂದ್ಬಿಡ್ತೀನಿ. ಹುಷಾರು. ಸರಿಯಪ್ಪ, ಆಯಿತು, ಓದ್ಪಾ ಬೇಗ. ಮಂಜಣ್ಣ ಬರಂಗವ್ರಿ. ಒಳ್ಳೇದಾಯ್ತು ಬಿಡು, ಇಲ್ಲೇ ಬಂದ. ಯಶೋದ, ಇಲ್ಲೇ ಬಂದ ಮಂಜಣ್ಣ. ಹೋಗವ, ಒಂಚೂರು ದೊಡ್ಡ ಕಾಪಿ ಮಾಡು. ಸರಿ ಕಣಪ್ಪ, ಬರ್ರಿ. ಮಂಜಣ್ಣ, ಹೆಂಗೋ ನೀನೇ ಬಂದೆ. ನಿನ್ನೋಡೋಣ ಅಂತ ಹೊಂಟಿದ್ದೆ, ನೀನು ಬಂದಿತ್ತು, ಒಳ್ಳೇದಾಯ್ತು. ಬಾ ಕುತ್ಕೊ ಬಾ ಮಂಜಣ್ಣ. ಮಂಜಣ್ಣ ಎದೋ ಅದ್ಯಾಕೆ ಇಲ್ಲಿ ನೆಲದ ಮೇಲೆ ಕುತ್ಕೊಂಡೆ? ಬಾ ಕುರ್ಚಿ ಮೇಲೆ ಕುತ್ಕೊಳ್ಳೋಣ ಬಾ. ಇರ್ಲಿ ಬಿಡು ಪಾಪಯ್ಯ, ಬಾ ಕುತ್ಕೊ ಬಾ, ನೀನು ಇಲ್ಲೇ ತಣ್ಣಗೈತೆ. ಯಶೋದ, ಕಾಪಿ ತಗೊಂಬರವ. ಓ ಪಯ್ಯ, ಬಂದೆ ಬಂದೆ. ನೀನು ಪಾಪಯ್ಯನವರು ಎಲ್ಲ ಆರಾಮಾಗಿದ್ದೀರಾ? ಹ್ಞೂ ಮಂಜಣ್ಣ, ಎಲ್ಲ ಆರಾಮಾಗಿದ್ದೀವಿ. ಅದೇ ಇನ್ನೇನಿಲ್ಲ, ನನ್ನ ಮಗಳಿಗೊಂದು ಒಳ್ಳೆ ಕಡೆ ಸಂಬಂಧ ಸಿಕ್ಕಿ ಮದುವೆ ಆಗೋದ್ರೆ ಅವಳದು ಒಂದು ದೊಡ್ಡ ಯತೆನೇ ಕಳೀತದಪ್ಪ. ಅವಳದು ಒಂದೇ ಚಿಂತೆ, ಇನ್ನೇನೂ ಇಲ್ಲ. ಹೆಂಗೋ ದೇವ್ರ ದಯದಿಂದ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತೈತೆ. ನಮ್ಮ ಹುಡುಗಿಗೊಂದು ಎಲ್ಲನ ಒಳ್ಳೆ ಕಡೆ ಗಂಡು ಸಿಕ್ಕಿ ಮದುವೆ ಮಾಡಿಬಿಟ್ರೆ ನಂಗೊಂದು ನೀರಾಳ ನೋಡು. ಅದೇನೆ, ಅದಕ್ಕೇನೆ ನನಗೆ ಗೊತ್ತಿರೋರು ಪರಿಚಯದವರು ನಮ್ಮ ಊರವ್ರು ಇದ್ದರು. ಒಬ್ಬರು ಮಗನೂ ಒಳ್ಳೆಯವನೇ, ಒಳ್ಳೆ ಕೆಲಸದಲ್ಲಿ ಅವನೇ, ಒಳ್ಳೆ ಹುಡುಗ. ಕಂಡಿರೋರು ಕೇಳಿರೋರು ಇದ್ದರೆ ಅವ್ರಿಗೂ ಒಂದು ಹೆಣ್ಣು ಬೇಕು, ಒಳ್ಳೆ ಹುಡುಗಿ ಅಂತ. ಪಾಪ ಅವರು ಹಿಂಗೆ ನೋಡ್ತಾವ್ರೆ. ಹೆಂಗೋ ನಿನ್ನ ಮಗಳು ಇದ್ಲಲ್ಲ, ಕಂಡಿರೋರು ಕೇಳಿರೋರು ಇಲ್ಲೇ ಕೊಡಿಸಿದ್ರೆ ಹೆಂಗೋ ಚೆನ್ನಾಗಿರ್ತದೆ ಅಂತ ಹೇಳಿ ನಾನೇ ಹಂಗೆ ಇದು ಮಾತಾಡೋಣ ಇಸಿ ಅಂತ ಹೇಳಿದ್ದೆ. ಒಳ್ಳೇದಾಯ್ತು ಬಿಡು ಮಂಜಣ್ಣ. ಹೆಂಗೋ ನಿನಗೆ ಪರಿಚಯದವರು ಒಳ್ಳೆಯವರು ಅಂತ ಅಂದಮೇಲೆ ಇನ್ನೇನು ಇಲ್ಲ. ಒಂದ್ಕಿತ ಹುಡುಗರೆಲ್ಲ ಬಂದು ನೋಡ್ಕೊಂಡು ಹೋಗಿದ್ರೆ ನಮ್ಮ ಹುಡುಗಿನ ಚೆಂದಾಗಿರ್ತಿತ್ತು. ಹೇಳ್ತೀನಿ ನೋಡು, ಮತ್ತೆ ಹೇಳ್ಬಿಟ್ಟು ಒಂದು ಒಳ್ಳೆ ದಿನ ನೋಡ್ಕೊಂಡು ಹುಡುಗಿ ನೋಡೋಕ್ಕೆ ಬರೋಕ್ಕೆ ಹೇಳು. ನಮ್ಮ ಹುಡುಗಿಗೂ ಇಷ್ಟ ಆದರೆ ಆ ಹುಡುಗಂಗೂ ಎಲ್ಲ ಇಷ್ಟ ಆದರೆ ಮುಂದಿನ ಮಾತುಕತೆ ಮಾಡ್ಕೊಂಡ್ರೆ ಆಯ್ತದೆ. ತಗೊಳ್ಳಿ ಅಣ್ಣ ಕಾಪಿ. ಏನೇ ಹೇಳು ಪಪ್ಪಣ್ಣ, ನಿನ್ನ ಮಗಳು ಒಳ್ಳೆ ಹುಡುಗಿ. ಹೆಂಗೋ ತಾಯಿ ಇಲ್ದು ಮಗಳು, ಎಲ್ಲ ನೀನೇ ತಾಯಿ ತಂದೆ ಹಾಗೆ ಬೆಳೆಸಿದ್ಯಾ. ಹ್ಞೂ ಮಂಜಣ್ಣ, ತಾಯಿ ಇಲ್ದ ಮಗಳು ಅಂತ ಜೋಪಾನ ಮಾಡಿದೆ. ಹೆಂಗನ ಮಾಡಿ ಒಳ್ಳೆ ಕಡೆ ಅವಳಿಗೊಂದು ನೆಲೆ ಉರಿಸ್ಬಿಟ್ರೆ ಸಾಕಷ್ಟೆ. ಅದೆಲ್ಲ ಏನು ಯೋಚನೆ ಮಾಡಿಬಿಡ ಬಿಡು ಪಾಪಯ್ಯ. ಒಳ್ಳೆ ಹುಡುಗಿಗೆ ದೇವರು ಒಂದು ಒಳ್ಳೆ ಕಡೆ ಸಂಬಂಧ ಕೂಡಿಸ್ತಾನೆ. ಅದೆಲ್ಲ ಏನು ಯೋಚನೆ ಮಾಡ್ಕೊಂಬೇಡ.
ಹೇಳ್ತೀನಿ, ಅವ್ರಿಗೆ ಹೋಗಿ ವಿಚಾರ ಮುಟ್ಟಿಸ್ತೀನಿ. ಬರ್ತಾರೆ ಹೆಣ್ಣು ನೋಡೋಕ್ಕೆ. ನಿಮಗೆ ನಿಮ್ಮ ಹುಡುಗಿಗೆ ಎಲ್ಲ ಇಷ್ಟ ಆದರೆ ಮುಂದಿನ ಮಾತುಕತೆ ಆಡ್ಕೊಳ್ಳೋಣ ಆಮೇಲಿಂದ. ಏನಂತೀಯ ಪಾಪ ಯಾರ? ಹ್ಞೂ, ಹಂಗೆ ಆಗಲಿ, ಹಂಗೆ ಆಗಲಿ ಮಂಜಣ್ಣ. ಹೇಳು, ಹೇಳಿ ಒಂದು ಒಳ್ಳೆ ದಿವಸ ನೋಡ್ಕೊಂಡು ಎಲ್ಲ ನೋಡಕ್ಕೆ ಬಂದರೆ ಎಲ್ಲ ಆಮೇಲಿಂದ ಸಾಲಾವಳಿ ಪಾಲಾವಳಿ ಎಲ್ಲ ಕೇಳಿ ಕೂಡಿ ಬಂದರೆ ಹುಡುಗಿಗೂ ಇಷ್ಟ ಆಗಿ ಹುಡುಗಂಗೂ ಇಷ್ಟ ಆದರೆ ಇನ್ನು ಮುಂದಿಂದು ಎಲ್ಲ ಮಾಡ್ಕೊಂಡ್ರೆ ಆಯ್ತದೆ. ಸರಿ ಪಾಪಯ್ಯ, ಹೊರಡ್ತೀನಿ ಇನ್ನು. ಇವಾಗ ಸಂಜೆ ಕಡೆಗೇನೆ ಹೋಗಿ ಅವ್ರ ಮನೆ ಹತ್ರ ಹೋಗಿ ಹೇಳ್ಬಿಟ್ಟು ಬರ್ತೀನಿ. ಆದರೆ ನೋಡೋಣ, ಒಂದು ಒಳ್ಳೆ ದಿನ ನೋಡ್ಕೊಂಡು ಕರ್ಕೊಂಡು ಬಂದ್ಬಿಡ್ತೀನಿ. ಅಷ್ಟು ಮಾಡು ಮಂಜಣ್ಣ. ಅಪ್ಪ, ನಂಗಿನ್ನ ಮದುವೆ ಬೇಡ ಅಪ್ಪ. ಹಂಗೆ ಹೇಳಿದ್ರೆ ಆತದೇನವ? ಹಾಂ, ಎಷ್ಟು ದಿನ ಅಂತ ನಮ್ಮನೇಲೇ ಇರೋಕ್ಕಾಯ್ತದೆ? ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋದು ಬೇಡವಾ? ಹಂಗೆಲ್ಲ ಹೇಳ್ಬಾರ್ದು, ಸುಮ್ಕಿರವ. ಯಾವುದೋ ಒಳ್ಳೆ ಸಂಬಂಧ, ಒಳ್ಳೆ ಜನ ಅನಿಸುತ್ತೆ. ಹಾಂ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಬಾರ್ದು. ಒಳ್ಳೆ ಮದುವೆ, ಒಳ್ಳೆ ಹುಡುಗ ಆಗಿದ್ರೆ ಮದುವೆ ಮಾಡಿ ಮುಗಿಸ್ಬಿಡೋಣ. ಏನಪ್ಪ ನೀನು, ನಾನು ಹೇಳೋದು ಕೇಳೋಕ್ಕೆ ಇಲ್ಲ ಅಂತೀಯ. ಇವನು ಆಗೋಕ್ಕಿಲ್ಲ ಮಗಳೇ ಎಸೋದ. ಇವನು ಯೋಚನೆ ಮಾಡಬೇಡ, ದೇವ್ರ ಒಳ್ಳೆ ಕಡೆ ಸಮಾಧಾನೆ ತೋರಿಸ್ತಾನೆ. ಹೋಗವ, ಹೋಗು, ಏನೋ ಬದುಕು ಮಾಡ್ಕೊ ಹೋಗು. ಹಂಗಲ್ಲ ಕಣಪ್ಪ ನಾನು ಹೇಳೋದು. ನಾನು ಮದುವೆ ಮಾಡ್ಕೊಂಡು ಹೋದ್ರೆ ನೀನು ಇಲ್ಲಿ ಒಬ್ಬನೇ ಐತೀಯ. ನಿನಗೆ ಅಡುಗೆ ಊಟ ಕಾಫಿ ಎಲ್ಲ ಯಾರು ಮಾಡ್ಕೊಡ್ತಾರಪ್ಪ? ನೀನು ಒಬ್ಬನೇ ಹೆಂಗೆ ಮಾಡ್ಕೊಂಡು ತಿಂತೀಯ, ಹೆಂಗಿರ್ತೀಯ ಒಬ್ಬನೇ? ನೀನು ನೋಡ್ಕೊಳೋರು ಯಾರಪ್ಪ? ಮಗಳೇ, ಅದೆಲ್ಲ ಯೋಚನೆ ಮಾಡಬೇಡ ಬಿಡವ. ಹೆಂಗೋ ದೇವ್ರು ನಡೆಸ್ಕೊಂಡು ಹೋಯ್ತಾನೆ. ಹುಟ್ಟದ ದೇವರು ಹುಲ್ ಮೇಯಿಸ್ತಾನ. ಎಲ್ಲ ಒಂದು ಕಡೆ ಹೆಂಗೋ ನನ್ನ ಜೀವನ ಸೋತದೆ. ಅದೆಲ್ಲ ನೀನು ಯೋಚನೆ ಮಾಡಬೇಡ. ನಿನ್ಗೊಂದು ಒಳ್ಳೆ ಕಡೆ ಸಂಬಂಧ ಸಿಕ್ಕು ನಿನ್ನ ಮದುವೆ ಮಾಡಿಬಿಟ್ರೆ, ಕಣ್ ತುಂಬ ನೋಡಿಬಿಟ್ರೆ ನಂಗೆ ಅಷ್ಟು ಸಾಕು ಕಣವ. ನಂಗೆ ನೀನು ಬಿಟ್ಟು ಹೋಗೋಕ್ಕೆ ಇಷ್ಟನೇ ಇಲ್ಲಪ್ಪ. ಬಿಡವ, ಬಿಡು, ಹೋಗು. ಏನಾದ್ರು ಕೆಲಸ ಇದ್ರೆ ಹೋಗಿ ನೋಡ್ಕೊಳವ. ಹಂಗೆಲ್ಲ ಯೋಚನೆ ಮಾಡಬೇಡ. ಪಾಪ ತಾಯಿಲ್ ಮಗಳು ಸಾನೇ ಆಸೆ ಪ್ರೀತಿಯಿಂದ ಬೆಳೆಸ್ದೆ. ಏನು ಬೆಳೆಸಿದ್ರೇನು? ಹೆಣ್ಮಕ್ಳನ್ನ ಯಾವತ್ತಾನ ಒಂದಿನ ಮದುವೆ ಮಾಡಿ ಕಳಿಸ್ಬೇಕು.